ಸ್ನೇಹಿತರೆ, ನಮ್ಮ ಶಬಾಷ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಹಲವಾರು ವಿಶೇಷಗಳನ್ನು ನೀವು ನೋಡಿದ್ದೀರಿ. ಆದರೆ ಇವತ್ತು ಇನ್ನೊಂದು ವಿಶೇಷ ಇದೆ. ಏನು ಅಂತ ಹೇಳಿದ್ರೆ, ಕಿವಿ ಮತ್ತೆ ಕತ್ತಿನ ಬಗೆಗಿನ ವಿಶೇಷ. ಏನಿದು ಹೇಳ್ತೀನಿ. ಮೊದಲು ಕಿವಿಯಿಂದ ಶುರು ಮಾಡೋಣ. ನಮ್ಮ ಕಿವಿ ಇದೆಯಲ್ಲ, ಇದನ್ನ ಔಟರ್ ಇಯರ್, ಮಿಡಲ್ ಇಯರ್, ಇನ್ನರ್ ಇಯರ್ ಅಂತ 3 ಭಾಗಗಳಾಗಿ ವಿಂಗಡಿಸಬಹುದು. ಆಮೇಲೆ ನಮ್ಮ ಕಿವಿ ಮೇಲೆ ಬೀಳುತ್ತಲ್ಲ ಶಬ್ದಗಳು, ಅದರ ರೇಂಜ್ನ ಮೇಲೆ ಕೆಳಗೆ ಮಾಡೋದಕ್ಕೆ ನಮ್ಮ ಕಿವಿಯ ಒಳಗಡೆ ಒಂದು ಅಂಗ ಇದೆ. ಅದನ್ನ ಬೋನ್ ಆಂಪ್ಲಿಫೈಯರ್ ಅಂತ ಕರೀತಾರೆ. ಹಾಗೇನೆ ಕಿವಿ ಹೋಗ್ಲಿ ಬಿಡಿ, ಹೇಳ್ತಾ ಹೋದ್ರೆ ಒಂದು ಗ್ರಂಥ ಬರೀಬಹುದು. ಆದರೆ ಈ ಔಟರ್ ಇಯರ್ ಇದೆಯಲ್ಲ, ಅದರಿಂದ ಒಬ್ಬ ಚಮತ್ಕಾರ ಮಾಡುವಂಥ ಸಾಧಕನನ್ನ ನಾವಿವತ್ತು ನಮ್ಮ ಶಬಾಷ್ ಇಂಡಿಯಾಗೆ ಸ್ವಾಗತ ಮಾಡೋಣ. ಅವರೇ ಪಂಜಾಬ್ನ ಲೂಧಿಯಾನಾದಿಂದ ಬಂದಿರುವಂತಹ ರಾಕೇಶ್ ಕುಮಾರ್. ಈಗ ನಮ್ಮ ರಾಕೇಶ್ ಕುಮಾರ್ ಅವರು ತಮ್ಮ ಒಂದೇ ಒಂದು ಕಿವಿಯಿಂದ 25 kg ತೂಕವನ್ನ ಎತ್ತೋದಕ್ಕೆ ಹೊರಟಿದ್ದಾರೆ. ಈಗಾಗಲೇ ಪಾಕಿಸ್ತಾನದ ಒಬ್ಬ ಸಾಧಕ 50 kg ತೂಕವನ್ನ ತಮ್ಮ ಒಂದೇ ಒಂದು ಕಿವಿಯಿಂದ ಎತ್ತಿದ್ದಾರೆ. ಅಂಡ್ ರಾಕೇಶ್ ಕುಮಾರ್ ಅವರಿಗೆ ಈ ವರ್ಷ ಆ ಒಂದು ದಾಖಲೆಯನ್ನ ಬ್ರೇಕ್ ಮಾಡೋ ಆಸೆಯಲ್ಲಿದ್ದಾರೆ, ಆಲೋಚನೆಯಲ್ಲಿದ್ದಾರೆ. ಆಲ್ ದ ಬೆಸ್ಟ್. ಬನ್ನಿ ನೋಡೋಣ ಈ ಅದ್ಭುತವಾದ ಸಾಹಸವನ್ನ. ನಮ್ಮ ಆಡಿಯನ್ಸ್ ನಲ್ಲಿ ಒಬ್ಬರು ಹೋಗಿ ತೂಕನ ಎತ್ತಿ ಪರೀಕ್ಷಿಸಿ ನೋಡಿದ್ರು. ಇವರು ಈ ಕೆಲಸ ಮಾಡೋದಕ್ಕೆ ಮುಂಚೆ ಅವರ ಗುರುಗೆ ವಂದಿಸಿ ಪ್ರಾರ್ಥಿಸ್ತಾರೆ. ಕಿವಿಯಂತ ಸೂಕ್ಷ್ಮ ಅಂಗದಿಂದ ಕೂಡ ಎಂಥ ದೊಡ್ಡ ಸಾಧನೆಯನ್ನು ಮಾಡಬಹುದಲ್ವಾ. ನಮ್ಮ ರಾಕೇಶ್ ಅವರ ಸ್ನೇಹಿತ ರಾಜೇಂದ್ರ ಸನಮ್ ಅವರು ಈ ವರ್ಷ ಆ ಪಾಕಿಸ್ತಾನದ ರೆಕಾರ್ಡ್ ಏನಿದೆ ಅದನ್ನ ಬ್ರೇಕ್ ಮಾಡಲಿ ಅಂತ ಸ್ನೇಹಿತನಿಗೆ ಹಾರೈಸ್ತಾ ಇದ್ದಾರೆ. ನಾವು ಹಾರೈಸೋಣ. ಶಬಾಷ್ ರಾಕೇಶ್, ಶಬಾಷ್ ಇಂಡಿಯಾ.